ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮನೆಯಲ್ಲಿ ದೋಸೆ ಮಾಡ್ತಾಯಿದ್ದೀವಿ. ಈಗ ಅದಕ್ಕೆ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಹಸೆ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟು, ಮೆಕ್ಕೆಜೋಳದ ಹಿಟ್ಟು, ಇವು 4 ಥರ ಹಾಕಿ ನಾವು ಮನೆಯಲ್ಲಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀವಿ. ಇವು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಾದ ಹಿಟ್ಟಿನ ದೋಸೆ ಫ್ರೆಂಡ್ಸ್. ನೋಡಿ, ಇವು 4 ಹಿಟ್ಟು ಹಾಕಿದ್ದೀವಿ ಒಂದು ಇದರಲ್ಲಿ. ಅದಕ್ಕೆ ನಾವು ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್, ಇದನ್ನು ಕಲಿಸ್ತಾ ಇದ್ದೀವಿ. ಈಗ ನೀರು ಹಾಕಿ ಕಲಿಸ್ಬಿಡ್ಬೇಕು. ಸೇಮ್ ದೋಸೆ ಹಿಟ್ಟಿಗೆ ಹದ ಅದೇ ಥರ ಕಲಿಸ್ಕೋಬೇಕು. ಇವು ಸೇಮ್ ಅಷ್ಟು ಚೆನ್ನಾಗಿ ಬರ್ತಾವೆ, ಗರಿ ಗರಿ. ನೋಡಿ ಫ್ರೆಂಡ್ಸ್, ಈಗ ದೋಸೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ, ತೆಳ್ಳಗೆ ಆಗ್ತವೆ. ನಾವು ಯಾವ ಥರ ಹಾಕ್ತೀವಿ ಆ ಥರ ಬರ್ತವೆ, ಗರಿ ಗರಿ. ಮಸ್ತು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್. ಎಲ್ಲ ಥರ ಹಿಟ್ಟು ಸೇರಿಸಿದ್ರೆ ಮಕ್ಕಳೂ ಇಷ್ಟಪಡ್ತಾವೆ ಈ ಥರ ಮಾಡಿದರೆ. ನಾವು ನಮ್ಮ ಮನೆಯಲ್ಲಿ ಈ ಥರ ಹಿಟ್ಟು ಕಲಿಸಿ ಮಾಡ್ತೀವಿ. ಮತ್ತು ಬೇರೆ ಥರ ಹಿಟ್ಟಿದ್ರೂ ಹಾಕ್ಬೋದು, ಅಂದರೆ ರಾಗಿ ಹಿಟ್ಟು ಮತ್ತು ಯಾವ್ದಾರ ಬೇರೆ ಹಿಟ್ಟು ಸೇರಿಸಿ ಮಾಡಿದರೂ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಜೋಳದ ಹಿಟ್ಟನ್ನು ಹಾಕ್ಬೋದು, ರಾಗಿ ಹಿಟ್ಟು ಹಾಕ್ಬೋದು. ನಾನು ಇವು 4 ಥರ ಹಾಕಿ ಮಾಡಿದ್ದೀವಿ. ಮಸ್ತಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾವು ಬೇಕಂದರೆ ಖಾರ ಇಲ್ಲ ಇದು ಶೇಂಗಾ ಪುಡಿ, ಆಮೇಲೆ ಪುಟಾಣಿ ಪುಡಿ ಯಾವ್ದಾರು ಹಾಕಿ ಈ ಥರ ಬೇಯಿಸ್ಕೊಟ್ರೆ ಮಕ್ಕಳು ಇಷ್ಟಪಡ್ತಾವೆ ಫ್ರೆಂಡ್ಸ್. ಅದಕ್ಕೆ ನಾವು ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಮಾಡಿದ್ದೀವಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೇಮ್ ಅಕ್ಕಿ ದೋಸೆ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.